ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಚೇರಿಗೆ ನಾನು ಬರುವುದಿಲ್ಲ. ಏನೇ ಪ್ರಶ್ನೆ ಕೇಳೋದಿದ್ರೆ ಇಲ್ಲಿ ನಮ್ಮ ಮನೆಯಲ್ಲೇ ಕೇಳಿ, ಇಲ್ಲಿ ಉತ್ತರ ಹೇಳ್ತೀನಿ. ನಾನು ನಿಮ್ಮ ಜೊತೆ ಬರೋದಿಲ್ಲ ಅಂತ ಸಣ್ಣ ಮಕ್ಕಳ ಹಾಗೆ ರಚ್ಚೆ ಹಿಡಿದರು ಅರವಿಂದ್ ಕೇಜ್ರಿವಾಲ್. ಸ್ವತಃ ಜಾಯಿಂಟ್ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಉಪಸ್ಥಿತಿಯಲ್ಲಿಯೇ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ದಾಳಿ ಮಾಡಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಆದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ವಿಚಾರಣೆಗೆ ಬರಲಿಕ್ಕೆ ಸಿದ್ಧರೇ ಆಗಲಿಲ್ಲ. ನಾನು ಬರೋದಿಲ್ಲ, ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು, ರಚ್ಚೆ ಹಿಡಿದ್ರು. ಏನು ವಿಷಯ? ನಿನ್ನೆ ಗುರುವಾರ ದಿವಸ ಇಡೀ ದಿವಸ ಹೈ ಡ್ರಾಮಾ ನಡೆಯಿತು. ಮೊದಲು ದಿಲ್ಲಿ ಹೈಕೋರ್ಟ್ನಲ್ಲಿ ನಡೆದಂಥ ಘಟನೆಯನ್ನು ಹೇಳ್ತೀನಿ. ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಹೇಗಾಯಿತು ಅಂತ ವಿಶ್ಲೇಷಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಗುರುವಾರ ದಿವಸ ಮಧ್ಯಾಹ್ನ ಅಭಿಷೇಕ್ ಮನು ಸಿಂಘ್ವಿ, ಯಾರು ಸುಪ್ರೀಂ ಕೋರ್ಟ್ನ ವರಿಷ್ಠ ವಕೀಲ ಅಂತ ಅನಿಸ್ಕೊಂಡಿದ್ದಾರೋ, ಅವರು ಒಂದು ವಕಾಲತ್ತನ್ನು ಅರವಿಂದ್ ಕೇಜ್ರಿವಾಲ್ ಕಡೆಯಿಂದ ಹಾಕ್ತಾರೆ. ಒಂದು ಮೊಕದ್ದಮೆ ವಿಚಾರಣೆಗೆ ಬರುತ್ತೆ. ಏನಂತಂದರೆ 3 ಬೇಡಿಕೆಯನ್ನು ಇಡ್ತಾರೆ ದಿಲ್ಲಿ ಹೈಕೋರ್ಟ್ ಮುಂದೆ. ಏನಂತ? ಮೊದಲನೇದಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈಗ ವಿಚಾರಣೆಯಿಂದ ವಿನಾಯಿತಿಯನ್ನು ನೀಡಬೇಕು. ಎರಡನೇದ್ದು, ಅವ್ರನ್ನ ವಿಚಾರಣೆ ಮಾಡಿದರೂ ಕೂಡ ಅವರನ್ನು ಯಾವುದೇ ಕಾರಣಕ್ಕೂ ಬಂಧಿಸಬಾರದು, ಅಂಥದ್ದೊಂದು ರಕ್ಷಣೆಯನ್ನು ಕೋರ್ಟ್ ಕೊಡಬೇಕು. ಮೂರನೇದು, ಈ ರೀತಿಯಾದಂಥ ನಿರ್ದೇಶನವನ್ನು ಕೋರ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಕೊಡಬೇಕು. ನೋಡಿ ಹೇಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟಿನಲ್ಲಿ ತಮಿಳುನಾಡಿನ 5 ಜನ ಜಿಲ್ಲಾಧಿಕಾರಿಗಳ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ವ್ಯಕ್ತಿಯಾದರೂ ಕೂಡ ಆತನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, CBI ಮುಂತಾದ ತನಿಖಾ ಸಂಸ್ಥೆಗಳು ನೋಟಿಸನ್ನು ಜಾರಿ ಮಾಡಬಹುದು, ಸಮನ್ ಮಾಡಬಹುದು, ಅವರು ಹಾಜರಾಗಲೇಬೇಕು ಮತ್ತು ಅವರು ಕೇಳಿದಂಥ ದಾಖಲಾತಿಗಳನ್ನು ಕೊಡಬೇಕು, ಸಹಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಈ ತೀರ್ಪು ಗೊತ್ತಿದ್ದು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಇವರನ್ನು ವಿಚಾರಣೆ ಮಾಡಬಾರದು, ವಿನಾಯಿತಿ ಕೊಡಬೇಕು ಅಂತ ಕೇಳ್ತಾರೆ, ಇವ್ರನ್ನ ಬಂಧಿಸಬಾರದು ಅಂತ ಕೇಳ್ತಾರೆ. ಆವಾಗ ಇವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಕೋರ್ಟ್ ಕೇಳುತ್ತೆ. ದ್ವಿಸದಸ್ಯ ಪೀಠ, ದಿಲ್ಲಿಯ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದ್ದಂಥದ್ದು. ಪೀಠ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಅವ್ರು ಹೋದ ತಕ್ಷಣ ಇವ್ರನ್ನ ಬಂಧಿಸ್ತಾರೆ, ಅದಕ್ಕೆ ನಮ್ಮವರು ವಿಚಾರಣೆಗೆ ಹೋಗ್ತಾ ಇಲ್ಲ. ಮನೀಶ್ ಸಿಸೋಡಿಯಾನ್ನ ಫೋನ್ ಮಾಡಿ ಕರೆಸಿದ್ರು, ಅವ್ರು ಹೋದ ತಕ್ಷಣ ಬಂಧಿಸಿದರು. ಸಂಜಯ್ ಸಿಂಗ್ಗೆ ಮನೆಗೆ ಹೋಗಿ ಬಂಧನ ಮಾಡಿದರು. ನೋಡಿ, ಈ ರೀತಿ ನೀವು ಕಪೋಲಕಲ್ಪಿತ ಕಥೆಗಳನ್ನು ಹೇಳಬೇಡಿ. ಯಾರನ್ನೇ ಬಂಧಿಸಿದರೂ ಕೂಡ ಅವ್ರನ್ನ 24 ಗಂಟೆ ಒಳಗಡೆ ಅವ್ರನ್ನ ಕೋರ್ಟಿಗೆ ಹಾಜರು ಮಾಡಬೇಕಾಗತ್ತೆ. ಕೋರ್ಟಿಗೆ ಹಾಜರು ಮಾಡಿದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ದೋಷಿ ಅಂತ ಇದ್ದರೆ ಮಾತ್ರ, ಈತನ ಮೇಲೆ ಆರೋಪ ಪ್ರಖರವಾಗಿದ್ದರೆ ಮಾತ್ರ ಜೈಲಿಗೆ ಕಳಿಸ್ಲಿಕ್ಕಾಗತ್ತೆ ವಿನ ಸುಮ್ಮನೆ ಯಾರನ್ನೂ ಜೈಲಿಗೆ ಕಳಿಸೋಕ್ಕಾಗೋದಿಲ್ಲ. ದಯವಿಟ್ಟು ಈ ರೀತಿಯ ಕಾರಣಗಳನ್ನು ಕೊಡಬೇಡಿ ಅಂತ ತಪರಾಕಿ ಹಾಕತ್ತೆ ಹೈಕೋರ್ಟು. ಅದಾದಮೇಲೆ ಬಂಧಿಸದಂತೆ ಒಂದು ನಿರ್ದೇಶನ ನೀಡಿ ಅಂತ ಕೇಳಿದಂಥ ಪ್ರಶ್ನೆಗೆ ಕೋರ್ಟ್ ಹೇಳುತ್ತೆ, ಆ ರೀತಿ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಯಾವಾಗ ಈ ರೀತಿಯಾದಂಥ ಆರ್ಡರ್ ಬಂದ ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಒಂದು ಕಡೆ RAFನವರು, ಇನ್ನೊಂದು ಕಡೆ CRPF ಸಿಬ್ಬಂದಿ, ಎರಡೂ ಕೂಡ ಸಿವಿಲ್ ಲೈನ್ಸ್ನಲ್ಲಿರುವಂಥ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾರೆ. ಸುತ್ತಮುತ್ತಲ ಮುತ್ತಿಗೆ ಹಾಕಿ ಎಲ್ಲಿಯೂ ಯಾರೂ ಒಳಗಡೆ ನುಸುಳಾರದ ಹಾಗೆ, ಬೇರೆ ಯಾರೇ ಹಿಂಬಾಲಕರಾಗಲಿ, ಅನುಯಾಯಿಗಳಾಗಲಿ, ಗೂಂಡಾಗಳಾಗಲಿ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಾಗಲಿ ಅಲ್ಲಿ ಬಂದು ಗಲಾಟೆ ದಾಂಧಲೆ ರಾದ್ದಾಂತ ಮಾಡಲಾರದ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೋತಾರೆ. ಸಂಪೂರ್ಣವಾಗಿ ಭದ್ರತೆಯನ್ನು ವ್ಯವಸ್ಥೆ ಮಾಡ್ಕೋತಾರೆ. ರಸ್ತೆಗೆ ಬ್ಯಾರಿಕೇಡ್ ಹಾಕಲಾಗುತ್ತೆ ಸಿವಿಲ್ ಲೈನ್ಸ್ನಲ್ಲಿ. ಶೀಶ್ ಮಹಲ್, ಈತ ಏನು 100 ಕೋಟಿ ರೂಪಾಯಿ ಶೀಶ್ ಮಹಲ್ ಕಟ್ಕೊಂಡಿದ್ದಾರಲ್ಲ ಅರವಿಂದ್ ಕೇಜ್ರಿವಾಲ್, ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಮುಖ್ಯಮಂತ್ರಿ, ಅಲ್ಲಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ 2 ತಂಡಗಳು ಒಳಗಡೆ ಹೋಗ್ತೇವೆ. ಸಂಜೆ 7 ಗಂಟೆಗೆ ಹೋಗಿ ಒಳಗಡೆ ಹೋದ ತಕ್ಷಣ ಯಾವ ವಿಷಯಕ್ಕೆ ಬಂದಿರಿ ಅಂದ್ಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ ಮಾಡಲಿಕ್ಕೆ ಬಂದಿದ್ದು. 9 ಸಮನ್ಗಳನ್ನ ಈಗಾಗಲೇ ಕೊಟ್ಟಾಗಿ ಹೋಗಿದೆ ಈ ಮನುಷ್ಯನಿಗೆ. ನವೆಂಬರ್ 2, 2023ರಿಂದ ಸತತವಾಗಿ 9 ನೋಟಿಸನ್ನು ಜಾರಿ ಮಾಡಲಾಗಿದೆ, ಸಮನ್ ಮಾಡಲಾಗಿದೆ. ಆದರೂ ಕೂಡ ಈತ ಒಂದು ಬಾರಿ ಹೋಗಲಿಲ್ಲ. ಕೊನೆಗೆ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಒಳಗಡೆ ಹೋಗ್ತಾರೋ ಈತ ರಚ್ಚೆ ಹಿಡಿತಾನೆ, ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನೀವೇನು ಕೇಳಿದ್ರು ಇಲ್ಲೇ ಕೇಳಂತಾರೆ. ಒಂದೊಂದಾಗಿ ದಾಖಲಾತಿಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತು PMLA ಆ್ಯಕ್ಟ್ ಪ್ರಕಾರ, ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ, ಸೆಕ್ಷನ್ 50 ಪ್ರಕಾರ ನಿಮ್ಮನ್ನು ಬಂಧಿಸ್ತಾ ಇದ್ದೀವಿ ಅಂತ ಮೆಮೊ ಇಶ್ಯೂ ಮಾಡ್ತಾರೆ. ಅದರ ಮೇಲೆ ಸಹಿ ಹಾಕ್ಸ್ಕೋತಾರೆ. 2 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದನ್ನು ಅಲ್ಲಿ ಲಿಖಿತವಾಗಿ ನೋಟ್ ಮಾಡ್ಕೋತಾರೆ. ಅದಾದ ಮೇಲೆ ಬಂಧಿಸಲಾಗತ್ತೆ ಅರವಿಂದ್ ಕೇಜ್ರಿವಾಲ್ನ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೆ, ಯಾವುದೇ ಚುನಾವಣಾ ನೀತಿ ಸಮಿತಿ ಈತನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕೋರ್ಟ್ಗಳು ಈತನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಗಳನ್ನು ಕೊಟ್ಟು ಈತ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಲ್ಲ ನಾಳೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗೇ ಆಗತ್ತೆ ಅಂತ ನನಗಿರುವಂಥ ಮಾಹಿತಿಯ ಪ್ರಕಾರ, ನನಗೆ ಗೊತ್ತಿರುವಂಥ ಕಾನೂನಿನ ಪ್ರಕಾರ ನಿರಂತರವಾಗಿ ಹೇಳ್ತಾ ಇದ್ದೆ. ಕೊನೆಗೂ ಗುರುವಾರ ರಾತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಇದಾದ ಮೇಲೆ ದಿಲ್ಲಿಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ವಿಸ್ತೃತವಾಗಿ ಹೇಳ್ತೀನಿ. ಇದು ತಾಜಾ ಸುದ್ದಿ ಆಗಿರೋದ್ರಿಂದ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಸರ್ಕಾರ ಹೇಗಿರುತ್ತೆ, ಯಾರು ಸರ್ಕಾರ ನಡೆಸ್ತಾರೆ, ಅತಿಶಿ ಮರ್ಲೇನ ಏನು ಹೇಳ್ತಾ ಇದ್ದಾರೆ, ಅಲ್ಲಿರುವಂಥ ರಾಮ್ ನಿವಾಸ್ ಗೋಯಲ್
ಸ್ಪೀಕರ್ ಯಾವ ರೀತಿ ಅಂತ ಒಪಿನಿಯನ್ ಕೊಟ್ಟಿದ್ದಾರೆ, ಯಾವ ರೀತಿ ವಾತಾವರಣ ಇದೆ ಅನ್ನೋದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಇದು ತುರ್ತಾಗಿ ಮಾಡಿದ ಸಂಚಿಕೆ ಆಗಿರೋದ್ರಿಂದ ದಯವಿಟ್ಟು ತಮ್ಮ ಅವಗಾಹನೆಗೆ ಇಟ್ಟಿದ್ದೀನಿ. ನೋಡಿ, ದಯವಿಟ್ಟು ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.